ಡಾಕ್ಟರ್, ಇವರೇ ನೋಡಿ ಅಭಿ ಅವರ ಹೆಂಡತಿ. ಓಕೆ, ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ಬೇಗ ಆಪರೇಷನ್ ಶುರು ಮಾಡಿ. ಇಲ್ಲೊಂದು ಸೈನ್ ಮಾಡಿ ಮೇಡಮ್. ಯಾಕೆ ಸರ್? ಅದು ಫಾರ್ಮಾಲಿಟಿ ಮೇಡಮ್. ಅವ್ರು ಹೇಗಿದ್ದಾರೆ? ಏನು ತೊಂದರೆ ಇಲ್ಲ ತಾನೆ? ಸೈನ್ ಮಾಡಿ ಅದ್ಕೆ. ನೀನ್ ಸೈನ್ ಮಾಡು ವಸು. ನೀನ್ ಸೈನ್ ಮಾಡಿದ್ರೇನೆ ಡಾಕ್ಟರ್ ಆಪರೇಷನ್ ಶುರು ಮಾಡೋದು. ಸೈನ್ ಮಾಡು ಮಮ್ಮಿ. ಡ್ಯಾಡಿ ಬೇಗ ಹುಷಾರಾಗ್ಬೇಕು ಅಂದ್ರೆ ಸೈನ್ ಮಾಡು. ಇಲ್ಲಿ. ಓಕೆ, ಟೇಕ್ ಕೇರ್ ಡಾಕ್ಟರ್. ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್. ಅಪ್ಪ, ಅಭಿಗೇನೂ ಆಗಲ್ಲ, ನೀವು ಧೈರ್ಯವಾಗಿರಿ. ಡೋಂಟ್ ವರಿ ಸರ್, ನೀವೆಷ್ಟು ಜನಕ್ಕೆ ಸಹಾಯ ಮಾಡಿದ್ದೀರಾ. ಅಭಿ ಅವರಿಗೆ ಏನೂ ಆಗಲ್ಲ. ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಆಯ್ತು. ನಾನಿನ್ನು ಸ್ಟೇಷನ್ಗೆ ಹೊರಡ್ತೀನಿ ಸರ್. ನೀವು ಧೈರ್ಯವಾಗಿರಿ ಮೇಡಮ್. ಸೂರ್ಯನೇ ಸುಮ್ಮನೆ ಆಗಸವ ತೊರೆದರೆ ನೋಡು ಭೂಮಿಯ ನಾಥ. ಡಾಕ್ಟರ್, ಏನಾಯ್ತು ಡಾಕ್ಟರ್? ಆಪರೇಷನ್ ಸಕ್ಸಸ್ ಆಯ್ತು. ಬುಲೆಟ್ ಆಚೆ ತೆಗ್ದಿದೀವಿ. ಆದ್ರೆ ಏನ್ ಡಾಕ್ಟರ್? ನನ್ನ ಮಗ ಈಗ ಹೇಗಿದ್ದಾನೆ? ಐ ಆಮ್ ಸಾರಿ, ಪಲ್ಸ್ ತುಂಬಾ ವೀಕ್ ಆಗಿದೆ. ಇನ್ನೊಂದು 4-5 ಗಂಟೆ ಆಗೋವರೆಗೂ ಏನೂ ಹೇಳಕ್ಕಾಗಲ್ಲ. ಗೋಸ್ಕರ ನೀವು ಕಷ್ಟಪಡೋದು ನನಗಿಷ್ಟ ಆಗಲ್ಲ. ಇದ್ರಲ್ಲಿ ಕಷ್ಟ ಏನ್ ಬಂತು? ನಿಮ್ಮನ್ನ ನೋಡ್ಕೊಳ್ಳೋದ್ ಬಿಟ್ರೆ ನಂಗೆ ಬೇರೆ ಏನ್ ಕೆಲ್ಸ ಇದೆ? ಹಾಗೇನಿಲ್ಲ,
ನೀವು ನನ್ಗೋಸ್ಕರ ರಾಕಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಾ, ಎಷ್ಟೆಲ್ಲ ರಿಸ್ಕ್ ತಗೊಂಡಿದ್ದೀರಾ. ನಿಮ್ಗೋಸ್ಕರ ನಾನು ಇಷ್ಟು ಮಾಡಕ್ಕಾಗಲ್ವಾ? ನಾನೇನೇ ಮಾಡಿದ್ರು ಅದು ನನ್ನ ಕರ್ತವ್ಯ ಅಷ್ಟೇ. ಇದನ್ನು ನನ್ನ ಕರ್ತವ್ಯ ರೀ. ನನಗೆ ಯಾಕೋ ಗಿಲ್ಟಿ ಫೀಲ್ ಆಗ್ತಾ ಇದೆ. ನನಗೋಸ್ಕರ ಒಬ್ಬರಿಗೆ ಕಷ್ಟ ಕೊಡೋದು. ಇದ್ರಲ್ಲಿ ಕಷ್ಟ ಏನ್ ಬಂತು ರೀ? ನಿಮ್ಮನ್ನ ನೋಡ್ತಿದ್ರೆ ನಂಗೆ ತುಂಬಾ ಧೈರ್ಯ ಬರುತ್ತೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಅಪ್ಪ ಅಮ್ಮನ ಜೊತೆ ನಾನೆಷ್ಟು ಆರಾಮಾಗಿದ್ನೋ, ರಾಕಿ ನನ್ ಜೊತೆ ಎಷ್ಟು ಸೆಕ್ಯೂರ್ಡ್ ಫೀಲ್ ಆಗ್ತಾನೋ, ನಿಮ್ ಜೊತೆ ಕೂಡ ಅಷ್ಟೇ ಸೆಕ್ಯೂರ್ಡ್ ಆಗಿದ್ದೀನಿ ಅನ್ಸತ್ತೆ. ನಿಮ್ಮ ನಿದ್ದೆ ಮಾಡಕ್ ಬಿಡದೆ ಮಾತಾಡ್ತಾ ನಿಂತಿದ್ದೀನಿ ನೋಡಿ. ಸಾರಿ, ಮೊದ್ಲೇ ನಾನ್ ಸ್ವಲ್ಪ ಓವರ್ ಆಗಿ ಮಾತಾಡ್ತೀನಿ. ಇವತ್ತು ನೀವು ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಆದ್ರೆ ಅವತ್ತು ಜಾಸ್ತಿ ಮಾತಾಡ್ಬೇಡ ಅಂದಿದ್ರೆ ಸರಿ ಬಿಡಿ. ನಿಮ್ಗೂನು ನಿದ್ದೆ ಮಾಡಕ್ ಮುಂಚೆ ಕಥೆ ಕೇಳೋ ಅಭ್ಯಾಸ ಇದೆಯಾ ಹೇಗೆ? ರಾಕಿಗಂತೂ ಅಭ್ಯಾಸ ಇದೆ. ನಿಮ್ಗೊಂದ್ ವಿಷಯ ಹೇಳ. ಇವತ್ತು ರಾಕಿನೇ ನಂಗೊಂದ್ ಕತೆ ಹೇಳ್ದ, ಪಾಪು ಮಲದ್ ಕತೆ. ಅಮ್ಮ ಸಂತೋಷವಾಗಿರ್ಲಿ ಅಂತ ಅಮ್ಮನಿಂದ ದೂರ ಆಗಿ ತ್ಯಾಗ ಮಾಡು ಮಲದ್ ಕತೆ. ಸರಿ, ಮಲ್ಕೊಳ್ಳಿ. ರೀ, ಇಲ್ ನೋಡಿ, ಇದ್ರೊಳಗೆ ಕಜ್ಜಾಯ ಇದೆ, ಈ ಬ್ಯಾಗಲ್ಲಿ ಲಡ್ಡು ಇಟ್ಟಿದ್ದೀನಿ, ಇದ್ರಲ್ಲಿ ಬಿಸ್ಕೆಟ್ ಹಾಕಿಟ್ಟಿದ್ದೀನಿ. ಇದೆಲ್ಲ ಮರಿದೆ ಮಕ್ಳು ಕೊಟ್ಬಿಡ್ರಿ. ಇಲ್ಲ ಕಣೆ, ಮಧ್ಯದಲ್ಲಿ ಸ್ವೀಟ್ ಶಾಪ್ ಹತ್ರ ಗಾಡಿ ನಿಲ್ಸಿ ಮಾರ್ಬಿಡ್ತೀನಿ. ಹಾಗ್ ಮಾಡಿ ಮನೆಗ್ ಬನ್ನಿ, ನಿಮ್ ಕಾಲ್ ಮುರಿದು ಕೈ ಕೊಡ್ತೀನಿ. ವಾರ ಪೂರ್ತಿ ಅಳ್ತಾ ಕೂತಿರ್ಬೇಕು. ಅಬ್ಬಾಬಾಬಾ, ಮಕ್ಳ ಮೇಲೆ ಅಷ್ಟ್ ಪ್ರೀತಿ ಇರೋಳು ಅವ್ರನ್ನ ಮನೆಗ್ ಕರ್ಸ್ಕೊಳ್ಳೋದಲ್ವೇನೆ? ಹಾ, ಅವ್ರು ಮನೆಗ್ ಬಂದ್ರೆ ಬುಕ್ಸ್ ಎಲ್ಲ ಅಟ್ಟದ ಮೇಲೆ ಎಸಿತಾರೆ, ತಲೆ ಹಠ ಶುರು ಮಾಡ್ತಾರೆ. ಹೋಗ್ಲಿ, ನೀನು ನನ್ನ ಜೊತೆಲಿ ಬರ್ಬೋದಲ್ವಾ? ಅವರು ನನ್ನ ನೋಡಿದ್ರೆ ಅಳ್ತಾರೆ ರೀ, ಆಗ ನಂಗೂ ಅಳು ಬರುತ್ತೆ. ನೀವ್ ಹೆಂಗಸರಿದ್ದೀರಲ್ಲ, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನೀವ್ ಅರ್ಥ ಮಾಡ್ಕೋಬೇಕು ಅಂತ ಟ್ರೈ ಮಾಡಿದ್ರೆ ನಾವ್ಯಾಕೆ ಅರ್ಥ ಆಗಲ್ಲ? ರಾಕಿ, ಅಲ್ಲಿ ನಿಂತ್ಕೊಂಡು ಏನ್ ನೋಡ್ತಿದ್ಯಾ? ಒಳಗಡೆ ಬಾಪ. ಏನ್ ಮಾಡ್ತಾ ಇದ್ದೀರಾ ದೊಡ್ಡಮ್ಮ? ನಿಮ್ ಅಣ್ಣ ಅಕ್ಕ ಇಬ್ರು ಹಾಸ್ಟೆಲ್ ನಲ್ಲೇ ಇದ್ದು ಓದ್ತಿದಾರಲ್ಲ, ಅವ್ರಿಗೆ ಹೊಸ ಬಟ್ಟೆ, ಸ್ವೀಟ್ಸು ಎಲ್ಲ ತಗೊಂಡ್ ಹೋಗ್ತಿದಾರೆ ನಿಮ್ ದೊಡ್ಡಪ್ಪ. ಅಣ್ಣ ಅಕ್ಕ ಹಾಸ್ಟೆಲ್ ನಲ್ಲಿ ಯಾಕಿದ್ದಾರೆ ದೊಡ್ಡಮ್ಮ? ಇಲ್ ನೋಡು, ಇದು ನಿಮ್ ದೊಡ್ಡಮ್ಮನ್ಗೋಸ್ಕರನೇ. ಅವ್ರು ಇಲ್ಲೇ ಇದ್ದು ಓದ್ಕೊಳ್ತೀವಿ ಅಂದ್ರೆ ಬೇಡ ಅಂದ್ಲು. ಅದ್ಯಾಕ್ ದೊಡ್ಡಮ್ಮ? ಅದು ಅವ್ರು ಓದಕ್ಕೋಸ್ಕರನೇ ರಾಕಿ. ಅದೇನಲ್ಲ ರಾಕಿ, ಅವ್ರು ಇಲ್ಲಿದ್ರೆ ನಿಮ್ ದೊಡ್ಡಮ್ಮ ಅವ್ರ ಕೆಲ್ಸನೂ ಮಾಡ್ಬೇಕು, ಮನೆ ಕೆಲ್ಸನೂ ಮಾಡ್ಬೇಕು. ಅದು ಅಲ್ದೆ ಅವ್ರು ಗಲಾಟೆ ಮಾಡ್ತಾರೆ, ಅದು ಅಜ್ಜಿಗೆ ಇಷ್ಟ ಆಗಲ್ಲ. ನಿಮ್ ದೊಡ್ಡಮ್ಮನ್ನ ಬೈತಾ ಇರ್ತಾರೆ. ಹಾಗ್ ದಿನ ಜಗಳ ಆಗ್ಬಾರ್ದು ಅಂತ ನಿಮ್ ದೊಡ್ಡಮ್ಮ ಮಕ್ಳಿಬ್ರನ್ನು ಹಾಸ್ಟೆಲ್ ಕಳಿಸ್ಬಿಟ್ರು. ಏನ್ರಿ, ಚಿಕ್ಕ ಮಕ್ಳ ಹತ್ರ ಏನ್ ಮಾತಾಡ್ತಾ ಇದ್ದೀರಾ? ಅಂದ್ರೆ ಸುಮಾಜಿ ಹೇಳಿದ್ದು ನಿಜ. ನಾನ್ ಇಲ್ಲೇ ಇದ್ರೆ ಅಜ್ಜಿಗೂ ಅಮ್ಮಂಗೂ ದಿನ ಜಗಳ ಆಗುತ್ತೆ. ಮಕ್ಳು ರೆಡಿ ಆದ್ರಾ? ಇವನೇನು ಇನ್ನು ರೆಡಿನೇ ಆಗಿಲ್ಲ? ಗೊತ್ತಿಲ್ಲ, ಅದಕ್ಕೆ ಕೇಳ್ಕೊಂಡ್ ಬರ್ತೀನಿ ಇರು. ಏನೋ ರಾಕಿ, ಇನ್ನೂ ರೆಡಿ ಆಗಿಲ್ಲ?
ಸ್ಕೂಲ್ ಟೈಮ್ ಆಗ್ಲಿಲ್ವಾ? ನಾನ್ ಸ್ಕೂಲ್ಗೆ ಹೋಗಲ್ಲ. ಸ್ಕೂಲ್ಗೆ ಹೋಗಲ್ವಾ? ಯಾಕೆ? ನಾನು ಸ್ಕೂಲಲ್ಲಿ ಓದಲ್ಲ. ಅದ್ಯಾಕೋ ಸ್ಕೂಲಲ್ಲಿ ಯಾಕೆ ಓದಲ್ಲ? ನನ್ ಸ್ಕೂಲ್ ನನ್ಗೆ ಇಷ್ಟ ಆಗಿಲ್ಲ. ಯಾಕೆ? ರಾಕಿ, ರೆಡಿ ಆಗದೆ ಇಲ್ಲೇನ್ ಮಾಡ್ತಿದ್ಯಾ? ಬಾ ಬಾ. ನಾನ್ ರೆಡಿ ಆಗಲ್ಲ. ಸ್ಕೂಲಿಗೆ ಹೋಗ್ಬೇಕಲ್ಲ. ಹೋಗಲ್ಲ. ಸ್ಕೂಲಿಗೆ ಹೋಗ್ದೆ ಮನೇಲಿ ಏನ್ ಮಾಡ್ತೀಯಾ? ನಾನು ಮನೇಲೂ ಇರಲ್ಲ. ಟೈಮ್ ಆಗ್ತಿದೆ ರಾಕಿ, ಬೇಗ ಹೋಗಿ ರೆಡಿ ಆಗು. ಎಷ್ಟ್ ಸಾರಿ ಹೇಳ್ಬೇಕು ನಾನ್ ಸ್ಕೂಲಿಗೆ ಹೋಗಲ್ಲ ಅಂತ? ನನ್ ಸ್ಕೂಲ್ ನನ್ಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ಏನ್ ಅರ್ಥ? ನಿಂಗೆ ಸ್ಕೂಲ್ ಅಂದ್ರೆ ಇಷ್ಟ ತಾನೆ? ಇವಾಗ ಇಷ್ಟ ಇಲ್ಲ. ಓದ್ದೆ ಏನ್ ಮಾಡ್ತೀಯಾ? ಹಾಸ್ಟೆಲ್ಗೆ ಹೋಗಿ ಓದ್ಕೋತೀನಿ. ಎಲ್ಲ ಇವನ ನಾನ್ ಹೇಳಿದಕ್ಕೆ ಒಪ್ಕೊಂಡಿದ್ಯಾ? ಹಾಸ್ಟೆಲ್ ಯಾಕೋ ರಾಕಿ? ನಾನ್ ಮನೇಲಿ ಇರಲ್ಲ, ಹಾಸ್ಟೆಲ್ ನಲ್ಲೇ ಇರ್ತೀನಿ, ಅಲ್ಲೇ ಓದ್ಕೋತೀನಿ. ಹಾಸ್ಟೆಲ್ ಇದ್ದು ಓದೋದು ಅಂದ್ರೆ ಏನು? ಯಾರು ಹೇಳಿದ್ರು ನಿನ್ಗೆ? ಯಾರು ಹೇಳಿಲ್ಲ, ನಾನೇ ಹೋಗ್ಬೇಕು ಅನ್ಕೊಂಡಿದೀನಿ. ನೀನು ಏನೇನೋ ಮಾತಾಡ್ಬೇಡ ರಾಕಿ, ಸ್ಕೂಲಿಗೆ ರೆಡಿಯಾಗಿ ಹೋಗು. ಸ್ಕೂಲ್ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ? ನಾನು ಹಾಸ್ಟೆಲ್ಗೆ ಹೋಗ್ತೀನಿ. ಯಾಕೆ ರಾಕಿ ಹೀಗ್ ಮಾತಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ಸ್ವಲ್ಪ ಹೊತ್ತಿಂದೆ ನಮ್ ರೂಮ್ಗೆ ಬಂದಿದ್ದ ವಸು. ಅವ್ರನ್ನ ನನ್ನ ಹಾಸ್ಟೆಲ್ ಬಗ್ಗೆ ಕೇಳ್ದ. ಆಗ್ಲೇ ಅನುಮಾನ ಬಂತು. ನಿನ್ನೆ ಅವನ್ ತಲೆಗೆ ಹಾಸ್ಟೆಲ್ ಅಂತ ತುಂಬಿಸಿಟ್ಟಿದ್ದೆ, ಅದ್ರ ಪ್ರಭಾವನೇ ಇದು. ಏನ್ ರಾಕಿ, ಹಾಸ್ಟೆಲ್ಗೆ ಹೋಗಿ ಓದೋ ಅವಶ್ಯಕತೆ ಇವಾಗ ಏನಿದೆ? ಸ್ಕೂಲ್ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ? ನಾನ್ ಹಾಸ್ಟೆಲ್ಗೆ ಹೋಗ್ತೀನಿ, ಹಾಸ್ಟೆಲ್ ನಲ್ಲೇ ಓದ್ಕೋತೀನಿ ಅಷ್ಟೇ. ಹಠ ಮಾಡೋದ್ ನಿಲ್ಸು. ಹಾಸ್ಟೆಲ್ ಇಲ್ಲ ಏನು ಇಲ್ಲ, ರೆಡಿಯಾಗಿ ಹೋಗು. ನಾನ್ ರೆಡಿ ಆಗಲ್ಲ. ತುಂಬಾ ಹಠ ಮಾಡ್ಬೇಡ ರಾಕಿ, ನೀನು ಸ್ಕೂಲಿಗೆ ಹೋಗ್ಲೇಬೇಕು. ನಾನ್ ಹಾಸ್ಟೆಲ್ಗೆ ಹೋಗ್ತೀನಿ. ಮರ್ಯಾದೆಯಾಗಿ ಹೋಗಿ ಸ್ಕೂಲಿಗೆ ರೆಡಿ ಆಗು. ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ನಾನ್ ಹಾಸ್ಟೆಲ್ಗೆ ಹೋಗ್ತೀನಿ. ನನ್ ಮಾತಿನ ಮೇಲೆ ಗೌರವ ಇಲ್ವಾ? ನನ್ ಮಾತಿನ ಮೇಲೆ ನಿನ್ಗೂ ಗೌರವ ಇಲ್ವಾ? ಮಾತಿಗ್ ಮಾತು ನನಗೆ ಎದುರು ಉತ್ತರ ಕೊಡ್ತೀಯಾ? ಹೇಳಿದ ಮಾತು ಕೇಳಿಲ್ವಾ? 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 ಯಾರು ಹೇಳ್ಕೊಟ್ರು ನಿನ್ಗೆ? ಯಾರು ಹೇಳ್ಕೊಟ್ರು ನಿನ್ಗಿದೆಲ್ಲ? ಯಾರು ಹೇಳ್ಕೊಟ್ರು? ನೀನು ಯಾರು ಹೇಳ್ಕೊಟ್ರು ನಿನ್ಗೆ? ಈ ವಯಸ್ಸಿಗೆ ನಿನ್ಗೆ ಎಷ್ಟು ಕೊಬ್ಬು? ಯಾರು ಹೇಳ್ಕೊಟ್ರು ನಿನ್ಗೆ? ಯಾರು ಹೇಳ್ಕೊಟ್ರು? ಎಷ್ಟು ಹಠ ನಿನ್ಗೆ? ವಸು, ನಿಲ್ಸು ವಸು. ಯಾಕೆ ಚಿಕ್ಕ ಮಗು ಹಾಗೆ ಹೊಡಿತಾ ಇದ್ಯಾ? ಹೇಳಿದ ಮಾತು ಕೇಳ್ತೆ ಹೋದ್ರೆ ಕೆನ್ನೆ ಕೆರಡು ಬಾರಿಸ್ತೀನಿ. ನಾನ್ ಹಾಸ್ಟೆಲ್ಗೆ ಹೋಗ್ತೀನಿ. ಮತ್ತದೇ ಮಾತು ನಿನ್ನ. ನಿಲ್ಸು ವಸು. ಇವ್ನಿಷ್ಟಕ್ ಬೆಲೆ ಕೊಡೋದ್ ಬಿಟ್ರೆ
ಅಳ್ಬೇಡ ಮಮ್ಮಿ. ದೊಡ್ಡಪ್ಪ ಹೇಳ್ತಿದ್ರು ನನ್ನನ್ನ ನೋಡಕ್ಕೆ ನೀನು ಆಗಾಗ ಬರ್ಬೋದಂತೆ, ಫೋನು ಮಾಡ್ಬೋದಂತೆ. ನನ್ನ ಕಳ್ಸ್ಕೊಡು ಮಮ್ಮಿ. ಯಾಕೋ ರಾಕಿ, ಯಾಕೆ ನನ್ಗಿಷ್ಟು ನೋವು ಕೊಡ್ತಿದ್ಯಾ? ಇಷ್ಟು ಹಠ ಮಾಡೋ ಬುದ್ಧಿ ನಿಂಗೆ ಹೇಗ್ ಬಂತು? ಹಾಸ್ಟೆಲಿಗೆ ಜಾಯಿನ್ ಆಗ್ಬೇಕು ಅನ್ನೋ ಯೋಚನೆ ನಿಂಗೆ ಯಾಕೆ ಬಂತು? ಇಲ್ಲಿ ನಿಂಗೆ ಏನ್ ಕಮ್ಮಿ ಆಗಿದೆ? ಸಂತೋಷವಾಗಿ ಇದೆಯಲ್ವಾ? ಆದ್ರೆ ನೀನ್ ಸಂತೋಷವಾಗಿಲ್ವಲ್ಲ ಮಮ್ಮಿ, ಅದಕ್ಕೆ ನಾನು ದೂರ ಹೋಗ್ತಿದ್ದೀನಿ. ನನ್ ಕಂಡ್ರೆ ನಿಂಗೆ ಇಷ್ಟ ಇಲ್ವಾ ರಾಕಿ? ನಿನ್ನ ಹೊಡೆದ್ಬಿಟ್ಟೆ ಅಂತ ಕೋಪನಾ? ಇಲ್ಲ ಮಮ್ಮಿ, ನೀನಂದ್ರೆ ನನ್ಗೆ ತುಂಬಾ ತುಂಬಾ ಇಷ್ಟ. ಮತ್ಯಾಕ್ ನನ್ನಿಂದ ದೂರ ಹೋಗ್ತಿದ್ಯಾ? ನಾನು ಚೆನ್ನಾಗಿ ಓದ್ಬೇಕು ಮಮ್ಮಿ. ನೀನ್ ಸುಳ್ಳು ಹೇಳ್ತಿದೀಯಾ ರಾಕಿ? ಹೌದು ಮಮ್ಮಿ, ನೀನು ಸಂತೋಷವಾಗಿರ್ಬೇಕು ಅಂತ ಸುಳ್ಳು ಹೇಳ್ತಾ ಇದ್ದೀನಿ. ಪಾಪು ಮೊಲ ಮಮ್ಮಿ ಮೊಲದಿಂದ ಎಲ್ಲಾದ್ರೂ ದೂರ ಹೋಗ್ಬೇಕು ಅಂದ್ಕೊಂತು. ಪಾಪು ಮೊಲ ಹೋದ್ಮೇಲೆ ಮಮ್ಮಿ ಮೊಲ ಹ್ಯಾಪಿಯಾಗಿರುತ್ತಲ್ವಾ? ರಾತ್ರಿ ನೀನ್ ಹೇಳಿದ ಕತೆ ನಿನ್ ಕತೆನಾ? ಮಮ್ಮಿ ಮೊಲನ ಟೈಗರ್ ಬೈಬಾರ್ದು ಅಂತ ಪಾಪು ಮೊಲ ಬೇರೆ ಕಡೆ ಹೋಯ್ತು ಅಂತ ಹೇಳ್ದೆ ನೀನು. ಅಂದ್ರೆ ಅಜ್ಜಿ ನನ್ನ ಬೈಬಾರ್ದು ಅಂತ ಹೋಗ್ತಿದ್ಯಾ? ಹಾಗೇನು ಇಲ್ಲ ಮಮ್ಮಿ, ಚೆನ್ನಾಗ್ ಓದ್ಬೇಕು ಅಂತ ಹೋಗ್ತಿದ್ದೀನಿ. ನಾನ್ ಚೆನ್ನಾಗ್ ಓದ್ಬಿಟ್ಟು ದೊಡ್ಡ ಆಫೀಸರ್ ಆಗ್ಬೇಕು ಅನ್ನೋದೇ ನಿನ್ ಆಸೆ ಅಲ್ವಾ? ನಾನು ದೊಡ್ಡ ಮನುಷ್ಯ ಆಗೋದನ್ನ ನೋಡ್ಬೇಕು ಅನ್ನೋದೇ ನಿನ್ ಡ್ರೀಮ್ ಅಲ್ವಾ? ಹೌದು ರಾಕಿ, ನೀನ್ ಇವಾಗ್ಲೇ ತುಂಬಾ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ. ನಿನ್ನಷ್ಟಕ್ ನೀನೇ ಡಿಸಿಷನ್ ತಗೋತಿದ್ಯಾ? ಇಲ್ಲ ಮಮ್ಮಿ, ನಾನು ಯಾವಾಗ್ಲೂ ನಿನ್ ಮುದ್ದು ರಾಕಿನೇ. ನೀನು ನನ್ ರಾಕಿ ಅಲ್ಲ, ಬದ್ಲಾಗ್ಬಿಟ್ಟಿದ್ಯಾ. ಯಾರೋ ನಿನ್ನ ಬದಲಾಯಿಸಿದ್ದಾರೆ. ಹಾಗನ್ಬೇಡ ಮಮ್ಮಿ, ನನ್ನನ್ನ ಬೇಗ ಕಳ್ಸು. ನಾನು ದೊಡ್ಡಪ್ಪನ ಜೊತೆ ಹಾಸ್ಟೆಲ್ಗೆ ಹೋಗ್ತೀನಿ. ನಿನ್ನ ನಾನ್ ಯಾಕೆ ಕಳಿಸ್ಬೇಕು? ನಿನ್ನಷ್ಟಕ್ ನೀನೇ ತೀರ್ಮಾನ ತಗೊಂಡಿದ್ಯಲ್ಲ, ನೀನೇ ಹೋಗು. ಪ್ಲೀಸ್ ಮಮ್ಮಿ, ನನ್ನ ನಗ್ನಗ್ತಾ ಕಳ್ಸ್ಕೊಡ್ತೀಯಾ? ನೀನ್ ದೂರ ಆಗ್ತಿರುವಾಗ ನಾನ್ ಹೇಗೂ ನಗ್ಲಿ ರಾಕಿ? ನಾಳೆಯಿಂದ ಹಾಸ್ಟೆಲ್ ಅಲ್ಲಿ ನಿನ್ ಕೆಲ್ಸ ಎಲ್ಲ ನೀನೇ ಮಾಡ್ಕೋಬೇಕಲ್ವಾ? ಇವಾಗ ಇದ್ಲ ಅಭ್ಯಾಸ ಮಾಡ್ಕೋ. ನಿನ್ನ ಕಳ್ಸ್ಕೊಡೋಕೆ ನನ್ ಕೈಯಲ್ಲಂತೂ ಆಗಲ್ಲ. ನಿಂಗೆ ಇಷ್ಟ ಬಂದ ಹಾಗೆ ಮಾಡು. ಮಮ್ಮಿ ನಿಂತ್ಕೋ ಮಮ್ಮಿ, ಹಾಗನ್ಬೇಡ ಮಮ್ಮಿ. ನನ್ನ ನೀನೇ ಮುಂದೆ ನಿಂತು ಕಳ್ಸ್ಕೊಡ್ಬೇಕು ಅನ್ನೋದೇ ನನ್ನ ಆಸೆ ಮಮ್ಮಿ. ನಿನ್ಗೆ ನಿನ್ನ ಆಸೆನೆ ಮುಖ್ಯ ಆಗೋಯ್ತು ಹೊರತು ನನ್ ಬಗ್ಗೆ ಯೋಚನೆ ಮಾಡಲ್ವಲ್ಲ? ಈ ಮಮ್ಮಿ ನಿಂಗ್ ಬೇಕಾಗಿಲ್ವಲ್ಲ? ಮಮ್ಮಿ ಮಮ್ಮಿ, ನೀನ್ ಸಂತೋಷವಾಗಿರ್ಬೇಕು ಅಂತ ನಾನು ಹೋಗ್ತಿದ್ದೀನಿ. ಸಾರಿ ಮಮ್ಮಿ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಅಣ್ಣ ಹೇಳೋಕಿಲ್, ರಾಕಿನ್ ಹಾಸ್ಟೆಲ್ ಕಳ್ಸಿದ್ಮೇಲೆ ಒಂಥರ ಆಗ್ತಿದೆ ಅಣ್ಣ. ಏನೋ ಮಿಸ್ ಮಾಡ್ಕೊಂಡಿದ್ದೀನಿ ಅನ್ಸ್ತಿದೆ. ನಂಗ್ ಮಾತ್ರ ಅಲ್ಲ, ಎಲ್ರಿಗೂ ನೋವಾಗಿದೆ.
ಯಾವಾಗ್ಲೂ ರಾಕಿ ಮೇಲೆ ಕೋಪ ಮಾಡ್ಕೊಳ್ಳೋ ಅಮ್ಮನೂ ಕೂಡ ಅವನ್ ಹೋಗ್ತಿರೋವಾಗ ಕಣ್ಣೀರ್ ಹಾಕಿದ್ರು ಅಣ್ಣ. ಅವನ್ ಹೋಗೋದು ಯಾರಿಗೂ ಇಷ್ಟ ಇರ್ಲಿಲ್ಲ ಅಣ್ಣ. ಅವನ್ನ ನೀನ್ ಕಳಿಸ್ಬಾರ್ದಿತ್ತು. ಆ ಎಳೆ ಮಗುನ ಯಾಕಣ್ಣ ಹಾಸ್ಟೆಲ್ ಕಳಿಸ್ದೆ? ಎಲ್ರೂ ಒಟ್ಟಿಗೆ ಬಾಳ್ಬೇಕಂತ ಆಸೆ ಪಡೋ ನೀನು ರಾಕಿ ವಿಷಯದಲ್ಲಿ ಯಾಕಣ್ಣ ಇಂಥ ತೀರ್ಮಾನ ತಗೊಂಡೆ? ನಿನ್ಗೇನು ನೋವಾಗ್ತಿಲ್ವಾ ಅಣ್ಣ? ನಿನ್ಗೆ ನೋವು ಮಾಡ್ಬೇಕು ಅಂತ ಕೇಳ್ತಾ ಇಲ್ಲ, ಮನ್ಸಲ್ಲಿರೋ ನೋವನ್ನ ಹಂಚ್ಕೋತಿದ್ದೀನಷ್ಟೇ. ಅದೇ ರಾಕಿ ಬದಲು ಅನುನೋ ಕೀರ್ತಿನೋ ಹಾಸ್ಟೆಲ್ ಕಳ್ಸೋದಕ್ಕೆ ನೀನು ಒಪ್ಕೋತಿದ್ಯಾ ಅಣ್ಣ? ತಪ್ಪಾಗಿ ಮಾತಾಡಿದ್ರೆ ಸಾರಿ ಅಣ್ಣ. ಇಲ್ಲ ಅಖಿಲ್, ಯಾರಾದರೂ ಒಬ್ರು ಈ ಪ್ರಶ್ನೆ ಕೇಳ್ತಾರಂತ ನಂಗೆ ಗೊತ್ತಿತ್ತು. ಇಲ್ಲಿವರೆಗೂ ನನ್ನ ಮನಸ್ಸಿಗೆ ನಾನೇ ಸಮಾಧಾನ ಹೇಳ್ಕೊಳ್ತಾ ಇದ್ದೆ. ನೀನು ಕೇಳಿದೆ ಅಂತ ನಿನಗೆ ನಾನು ಹೇಳ್ತಾ ಇದ್ದೀನಿ. ನನಗೆ ಅನು ಕೀರ್ತಿಗಿಂತ ರಾಕಿನೇ ಹೆಚ್ಚು. ಯಾಕೆ ಅಂದ್ರೆ ಅನು ಕೀರ್ತಿ ಇಬ್ರು ನನ್ನ ಮಕ್ಕಳು. ರಾಕಿ ಹೊರಗಡೆಯಿಂದ ಬಂದವನು, ಎರಡನೇ ಮದುವೆ ಅನ್ನೋ ಹೊಸ ಸಂಬಂಧದ ಮೂಲಕ ಬಂದವನು. ಅವನ ಮೇಲೆ ನನಗೆ ಇನ್ನೂ ಜಾಸ್ತಿ ಜವಾಬ್ದಾರಿ ಇರುತ್ತೆ, ಇನ್ನೂ ಜಾಸ್ತಿ ಕೇರಿಂಗ್ ಇರುತ್ತೆ ಅಖಿಲ್. ಹಾಗಾದ್ರೆ ರಾಕಿನ ಹಾಸ್ಟೆಲ್ಗೆ ಯಾಕೆ? ಹೇಳ್ತೇನೆ. ಚಿಕ್ಕವರಿರ್ಲಿ ದೊಡ್ಡವರಿರ್ಲಿ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಕನಸಿರುತ್ತೆ. ಅವ್ರ ಆಸೆಗಳ ಪ್ರಕಾರ ಅವರೇ ಬದುಕಬೇಕು ಅನಿಸ್ತಿರುತ್ತೆ. ತನ್ನ ಆಸೆ ಪಡೋ, ತಾನು ಇಷ್ಟಪಡೋ ಒಂದು ಕನಸಿನ ಪ್ರಪಂಚನೇ ಕಟ್ಕೊಂಡಿರ್ತಾನೆ ಅವನು. ಅದು ಸಹಜ. ನಮ್ಮ ಹತ್ರ ಹೇಳೋಕ್ಕಾಗ್ತಾರೆ ಯಾವುದೋ ಒಂದು ಆಸೆ ರಾಕಿ ಮನಸ್ಸಲ್ಲಿದೆ. ನಮ್ಮ ಮುಂದೆ ಹೇಳೋಕ್ಕಾಗ್ದರ ಆಸೆ ಒಂದು ಇದ್ದಾಗಿದೆ. ಯಾವುದೋ ಒಂದು ಈಡೇರದಿರೋ ಆಸೆ ಅವನನ್ನ ಕಾಡ್ತಾ ಇದೆ. ಈ ತುಂಬಿರೋ ಕುಟುಂಬ, ಗಲಾಟೆ, ಗದ್ದಲ ಎಲ್ಲ ಅವನಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಅಖಿಲ್. ಅವನು ಯಾಕೋ ಸಪರೇಟ್ ಆಗಿರ್ಬೇಕು ಅಂತ ಅನ್ಕೊಳ್ತಾ ಇದ್ದಾನೆ. ಆ ಎಳೆ ಮನಸ್ಸು ಯಾವ ಸಂತೋಷಕ್ಕೋಸ್ಕರ ಹಾತೊರಿತಾ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಅವನು ಆಸೆ ಪಟ್ಟಿರೋ ಹಾಗೆ ಸ್ವಾತಂತ್ರ್ಯ ಕೊಡಬೇಕು ಅಂತ ಅನಿಸ್ತು. ಅದಕ್ಕೆ ಒಪ್ಕೊಂಡೆ. ಅವನು ಹೋಗ್ತಾ ಇರೋದ್ರಿಂದ ನಿಮ್ಮೆಲ್ರಿಗೂ ನೋವಾಗ್ತಾ ಇದೆ ಅಂತ ನೀನು ನನಗೆ ಹೇಳ್ದೆ. ಆದ್ರೆ ನಾನು ಯಾರಿಗೆ ಹೇಳ್ಕೊಳ್ಳಿ ಅಖಿಲ್? ಅಷ್ಟು ಚಿಕ್ಕ ಮಗುನ ಕಳಿಸ್ಕೊಡೋದು ಅಂದ್ರೆ ತಮಾಷೆ ಅಲ್ವಲ್ಲ. ತಾಯಿಯಿಂದ, ತಂದೆಯಿಂದ, ಸ್ವಂತದವರಿಂದ ದೂರ ಬದುಕೋದಕ್ಕೆ ಯಾರನ್ನು ಕಳ್ಸಕ್ಕೂ ನಾನು ಒಪ್ಕೊಳ್ಳಲ್ಲ ಅಖಿಲ್. ಹಾಗಂತ ಅವರ ಸ್ವಾತಂತ್ರ್ಯನ ಮತ್ತು ಸಂತೋಷನೂ ಕೂಡ ಕಿತ್ಕೊಳ್ಳೋಕ್ಕಾಗಲ್ಲ. ಸಾರಿ ಅಣ್ಣ, ನೀನು ರಾಕಿ ಬಗ್ಗೆ ಯೋಚನೆ ಮಾಡಿರೋಷ್ಟು ಡೀಪ್ ಆಗಿ ನಾನು ನಿನ್ ಬಗ್ಗೆ ಯೋಚನೆ ಮಾಡಲಿಲ್ಲ. ನಿನ್ ಬಗ್ಗೆ ಗೊತ್ತಿದ್ರೂ ರಾಕಿ ವಿಷಯದಲ್ಲಿ ನೀನು ಭೇದ ಭಾವ ಮಾಡ್ತಿದೀಯ ಅಂತ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ಐ ಆಮ್ ವೆರಿ ಸಾರಿ ಅಣ್ಣ. ಕೇಳಿ ಒಳ್ಳೆ ಕೆಲಸ ಮಾಡ್ದೆ ಅಖಿಲ್. ಮನುಷ್ಯರು ದೂರ ಆಗೋದಕ್ಕೂ ಮನಸ್ಸುಗಳಿಗೆ ನೋವಾಗೋದಕ್ಕೂ ಇದಕ್ಕೆಲ್ಲ ಕಾರಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸೇ. ನಿಜ ಅಣ್ಣ. ನನ್ನ ಮನ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲದೆ ನೀನು, ನಿನ್ ಮನ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲದೆ ನಾನು, ನಮ್ಮಷ್ಟಕ್ಕೆ ನಾವೇ ಏನೇನೋ ಅನ್ಕೊಂಡ್ಬಿಟ್ರೆ ಮನುಷ್ಯರು ಖಂಡಿತ ದೂರ ಆಗ್ತಾರೆ. ವಸು, ಊಟ ಮಾಡು ಬಾ. ಬೇಡ ಅಕ್ಕ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನೀನು. ಅಲ್ಲಿ ರಾಕಿ ತಿನ್ನೋ ಇಲ್ವೋ? ತಿನ್ನಂತೆ ವಸು. ಈಗ ತಾನೇ ಅವರು ಹಾಸ್ಟೆಲ್ ವಾರ್ಡನ್ಗೆ ಫೋನ್ ಮಾಡಿ ವಿಚಾರಿಸಿದ್ರು. ರಾಕಿಗೆ ಅವನಾಗೆ ತಿಂದು ಅಭ್ಯಾಸ ಇಲ್ಲಕ್ಕ. ನಾನು ಅಮ್ಮನೂ ಅಪ್ಪನೂ ತಿನ್ಸಿಲ್ಲ ಅಂದ್ರೆ ಊಟನೇ ಮಾಡ್ತಿರ್ಲಿಲ್ಲ. ಹೊಟ್ಟೆ ತುಂಬಾ ತಿನ್ನೋ ಇಲ್ವೋ? ಮಕ್ಳು ಎಷ್ಟೊತ್ತು ಅಂತ ಹಾಸ್ಕೊಂಡಿರ್ತಾರೆ. ರಾಕಿ ಹೊಟ್ಟೆ ತುಂಬಾ ತಿಂದಿರ್ತಾನ್ ಬಿಡು, ನೀನು ತಿನ್ನು. ಪ್ಲೀಸ್ ಅಕ್ಕ, ನನ್ಗೆ ಬಲವಂತ ಮಾಡ್ಬೇಡ. ಅವಾಗ್ಲೇ ತಿನ್ನು ಅಂದ್ರೆ ರಾಕಿ ತಿನ್ನೋ ಇಲ್ವೋ ಅಂದೆ.
ರಾಕಿ ತಿಂದ ಅಂತ ಹೇಳಿದ್ರೆ ಹೊಟ್ಟೆ ತುಂಬಾ ತಿನ್ನ ಇಲ್ವೋ ಅಂತೀಯ. ಇವಾಗ ನೋಡಿದ್ರೆ ಬಲ್ವಂತ ಮಾಡ್ಬೇಡ ಅಂತಿದ್ಯಾ. ಹೀಗಾದ್ರೆ ಹೇಗ್ ವಸು? ಇಲ್ಲಿ ನೀನ್ ತಿಂದಿಲ್ಲ ಅಂದ್ರೆ ಅಲ್ಲಿ ರಾಕಿ ಬೇಜಾರ್ ಮಾಡ್ಕೋತಾನಲ್ವಾ? ನಾನ್ ತಿಂದಿಲ್ಲ ಅಂತ ಅವನಿಗೆ ಹೇಗ್ ಗೊತ್ತಾಗತ್ತಕ್ಕ? ಮಮ್ಮಿ ಊಟ ಮಾಡುದ್ಲೋ ಇಲ್ವೋ, ನನ್ನನ್ನೇ ನೆನ್ಸ್ಕೊಂಡು ಅಳ್ತಿರ್ತಾಳೋ ಏನೋ. ತಿನ್ಲೋ ಇಲ್ವೋ ಅಂತ ಕೇಳ್ಬೇಕು. ಮಗು ಹಸ್ಕೊಂಡಾಗ ತಾಯಿ ಗೊತ್ತಾಗುತ್ತಾರ, ತಾಯಿ ಹಸ್ಕೊಂಡ್ರೆ ಮಗುಗೂ ಗೊತ್ತಾಗತ್ತಲ್ವಾ? ಮೊದ್ಲು ಊಟ ಮಾಡು ವಸು. ಬೇಡಕ್ಕ. ತಿನ್ನು ವಸು. ನಂಗ್ ಬೇಡ ಅಕ್ಕ. ನೋಡು ಅಭಿ, ಊಟ ಮಾಡಲ್ಲ ಅಂತ ಹಠ ಮಾಡ್ತಿದ್ದಾಳೆ. ಇಲ್ಲಿ ಕುಡಿಯತ್ಗೆ. ಅವಳು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಭಿ, ಹೇಗಾದ್ರೂ ಮಾಡಿ ಊಟ ಮಾಡ್ಸು. ಏನ್ರಿ ಇದು? ಯಾಕೆ ತಿಂದಿಲ್ಲ? ತಿನ್ಬೇಕು ಅನ್ನಿಸ್ತಿಲ್ಲ. ರಾಕಿ ಬಗ್ಗೆ ನೀವು ತುಂಬಾ ಯೋಚನೆ ಮಾಡಬೇಡಿ, ಅವನಲ್ಲಿ ಹ್ಯಾಪಿಯಾಗಿರ್ತಾನೆ. ಆದ್ರೆ ನಾನಿಲ್ಲಿ ಹ್ಯಾಪಿಯಾಗಿಲ್ವಲ್ಲ. ರಾಕ್ ಇಲ್ದೆ ನಾನು ಸಂತೋಷವಾಗಿರಕ್ಕಾಗಲ್ಲ. ನನಗದು ಅರ್ಥ ಆಗುತ್ತೆ. ಆದರೆ ಮಕ್ಕಳ ಮೇಲೆ ನಮಗಿರೋ ಪ್ರೀತಿ ಆ ಮಕ್ಕಳ ಬೆಳವಣಿಗೆಗೆ ಯಾವುದೇ ರೀತಿ ಅಡ್ಡ ಆಗಬಾರ್ದು ಕಣ್ರಿ. ಮಕ್ಕಳು ನಮಗೆ ಬಲ ಆಗ್ಬೇಕೇ ಹೊರತು ಬಲಹೀನತೆ ಆಗಬಾರ್ದು. ವಾರ್ಡನ್ ಅಂಕಲ್, ವಾರ್ಡನ್ ಅಂಕಲ್. ಏನ್ ರಾಕಿ? ನಾನು ನಮ್ಮ ಮನೆಗೆ ಫೋನ್ ಮಾಡಬಹುದಾ? ಯಾವಾಗಂದ್ರೆ ಅವಾಗ ಫೋನ್ ಮಾಡಂಗಿಲ್ಲ ಕಣೋ. ನಾನು ಇವತ್ತಾನೆ ಹಾಸ್ಟೆಲ್ಗೆ ಬಂದೆ ಅಂಕಲ್. ನಮ್ಮ ಮಮ್ಮಿ ಮನೆಯಲ್ಲಿ ಊಟ ಮಾಡ್ದೆ ಅಳ್ತಾ ಕೂತಿರ್ತಾಳೆ ಅಂಕಲ್. ಪ್ಲೀಸ್ ಇದೊಂದ್ಸಲ ಮಾಡ್ತೀನಿ. ಸರಿ ಮಾಡು. ಥ್ಯಾಂಕ್ ಯು ಅಂಕಲ್. ನನ್ನ ಮಾತಿನ ಮೇಲೆ ನಿಮಗೆ ಗೌರವ ಇದ್ರೆ ತಿನ್ನಿ. ನಂಗೆ ಹೊಟ್ಟೆ ಹಸಿವಿಲ್ಲ, ನಾನು ಹೇಗ್ ತಿನ್ಲಿ? ನಾನ್ ತಿನ್ನಿಸ್ತೀನಿ. ನೀವು ತಿನ್ನಿಸ್ತೀರಾ? ನೀವು ನನಗೆ ತಿನ್ಸಿದ್ರಲ್ಲ. ಹಲೋ, ಯಾರು? ದೊಡ್ಡಮ್ಮ. ರಾಕಿ, ನಾನೇ ದೊಡ್ಡಮ್ಮ. ಹೇಗಿದ್ಯಾ ಕಂದ? ಮಮ್ಮಿ ಹೇಗಿದ್ದಾಳೆ? ಊಟ ಮಾಡುದ್ಲಾ? ನೀನ್ ಮಾಡಿದ್ಯಾ ಕಂದ? ಮಾಡ್ದೆ. ನೀನ್ ಸುಳ್ಳು ಹೇಳ್ತಿದ್ಯಾ? ಮಮ್ಮಿ ತಿಂದ್ರೆ ನಾನು ತಿಂತೀನಿ ದೊಡ್ಡಮ್ಮ. ತಾಯಿ ಮಗ ಒಬ್ರಿಗೊಬ್ರು ಪೈಪೋಟಿ ಕೊಡ್ತಿದ್ದೀರಾ ಕಣೋ. ಇಷ್ಟೊಂದ್ ಪ್ರೀತಿ ಇರೋನು ಅಲ್ಲಿಗೆ ಯಾಕೆ ಹೋದೆ? ಮಮ್ಮಿ ತಿನ್ಲೋ ಇಲ್ವೋ ಹೇಳು ದೊಡ್ಡಮ್ಮ. ನಾನ್ ಹೇಳ್ದಾಗ ತಿನ್ಲಿಲ್ಲ. ಈಗ ತಾನೇ ನಿಮ್ ಡ್ಯಾಡಿ ಒಳಗಡೆ ಹೋಗಿದ್ದಾರೆ. ಒಂದ್ಸಲ ನೋಡ್ಕೊಂಡ್ ಬರ್ತೀಯ ದೊಡ್ಡಮ್ಮ? 1 ನಿಮಿಷ ಲೈನಲ್ಲಿ ಇರು ಕಂದ. ಏನು ಅಂದ್ರೆ? ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ. ಮಕ್ಳ ಬಗ್ಗೆನಾ? ನೀವು ಮಕ್ಕಳು ನೋಡ್ಕೊಂಡ್ ಬಂದಾಗೆಲ್ಲ 2 ದಿನ ಟೆನ್ಷನ್ ಅಲ್ಲಿರ್ತೀರಾ. ಅದೇ ಕಾರಣಕ್ಕಾಗಿ ನಾನ್ ನಿಮ್ ಜೊತೆ ಬರಲ್ಲ ಅಂದಿದ್ದು. ಮಕ್ಕಳನ್ನ ನೋಡಿದ್ರೆ ನಂಗೂ ಅಳು ತಡಿಯಕ್ಕಾಗಲ್ಲ. ಅವ್ರು ಹೊಳಕ್ ಶುರು ಮಾಡ್ತಾರೆ. ನಮ್ಮ ಮಕ್ಕಳ ಬಗ್ಗೆ ಅಲ್ಲ, ರಾಕಿ ಬಗ್ಗೆ. ಇಷ್ಟು ಚಿಕ್ಕ ವಯಸ್ಸಿಗೆ ಹಾಸ್ಟೆಲ್ಗೆ ಹೋಗೋ ಯೋಚನೆ ಅವನಿಗದು ಯಾಕೆ ಬಂತು ಏನೋ. ಅಲ್ಲಿ ಹೇಗಿರ್ತಾನೆ ಅಂತ ನೆನ್ಸ್ಕೊಂಡ್ರೆ ತುಂಬಾನೇ ಭಯ ಆಗ್ತಾ ಇದೆ ಪಾವನಿ. ಮನೇಲಿ ವಸು ಪರಿಸ್ಥಿತಿನೂ ಹಾಗೇ ಇದೆ ರೀ. ನಿನ್ನೆಯಿಂದ ಅಳ್ತಾನೆ ಇದ್ದಾಳೆ.
ರಾತ್ರಿ ಅಭಿ ಊಟ ಮಾಡ್ಸೋರ್ಗೂ ಏನೂ ತಿಂದಿರ್ಲಿಲ್ಲ. ರಾಕಿನೂ ಅಷ್ಟೇ, ಫೋನ್ ಮಾಡಿ ಅಮ್ಮ ಊಟ ಮಾಡಿದ್ಲಾ ಅಂತ ಕೇಳಿ ಆಮೇಲೆ ತಿಂದ. ಅವನು ಹಾಸ್ಟೆಲ್ಗೆ ಯಾಕೆ ಹೋದ ಅಂತ ಕೇಳಿದ್ರಲ್ಲ, ಖಂಡಿತ ವಸುಗೋಸ್ಕರನೇ ಹೋಗಿದ್ದಾನೆ ರೀ. ಅವನಿಲ್ಲೇ ಇದ್ರೆ ವಸು ಸಂತೋಷವಾಗಿರಲ್ಲ ಅಂತ ಅತ್ತೆ ಹತ್ರ ಬೈಸ್ಕೋಬೇಕಾಗತ್ತೆ ಅಂತ ಪಾಪ ಈ ತರ ಮಾಡಿದಾನೆ. ಅಷ್ಟು ಚಿಕ್ಕ ವಯಸ್ಸಿಗೆ ಆ ಮೆಚ್ಯೂರಿಟಿ ಹೇಗ್ ಬಂತು ಪಾವನಿ? ಹಾಸ್ಟೆಲ್ ಡೈರೆಕ್ಟರ್ ಕೂಡ ಇದೇ ತರ ಹೇಳಿದ್ರು. ಅವನ್ ಬೆಳ್ದಿರೋ ರೀತಿನೇ ಅಂತದ್ದು ರೀ. ಅಪ್ಪ ಇಲ್ದೇ ಇದ್ರು ರಾಕಿನ ವಸು ಚೆನ್ನಾಗ್ ಬೆಳ್ಸಿದಾಳೆ ರೀ. ಅದಕ್ಕೆ ಈ ವಯಸ್ಸಿಗೆ ಅವನು ಇಷ್ಟೊಂದು ಮೆಚುರಿಟಿ ತೋರಿಸ್ತಿದ್ದಾನೆ. ಅಂತ ಮಗನ್ ಪಡೆದಿದ್ದು ವಸು ಅದೃಷ್ಟ ರೀ. ಆದ್ರೆ ಈಗ ನಮ್ಮಿಂದ ದೂರ ಆಗಿದ್ದಾನೆ. ಅಭಿ ಬೇಡ ಅಂದಿದ್ರೆ ಹೋಗ್ತಿರ್ಲಿಲ್ವೇನೋ. ಅಭಿ ಅವನ್ನ ಕಳ್ಸಿದ್ದೆ ನಂಗೆ ಆಶ್ಚರ್ಯ ಆಗ್ತಾ ಇದೆ. ಆವಾಗ್ಲೇ ಅಪ್ಪ ಕೂಡ ಅಭಿ ತೀರ್ಮಾನ ಸರಿಯಾಗಿದೆ ಅಂದ್ರು. ಮಾವನೂರು ಸರಿಯಾಗೇ ಹೇಳಿದಾರೆ ರೀ. ಅಭಿ ಏನೇ ಮಾಡಿದ್ರು ಒಂದ್ಸಲ ಚೆನ್ನಾಗಿ ಯೋಚನೆ ಮಾಡಿರ್ತಾನೆ. ರಾಕಿ ಸ್ವತಂತ್ರವಾಗಿರ್ಬೇಕು ಅಂತ ಅಭಿಗ್ ಅರ್ಥ ಆಗಿದೆ ರೀ. ಆದ್ರೆ ರಾಕಿಗ್ ಬೇಕಾಗಿದ್ದು ಸ್ವತಂತ್ರ ಅಲ್ವಲ್ಲ ಪಾವನಿ. ವಸು ಸಂತೋಷ ತಾನೇ ಅವನಿಗೆ ಬೇಕಿದ್ದು. ಆ ವಿಷಯ ಅಭಿಗೆ ಯಾಕೆ ಅರ್ಥ ಆಗ್ತಿಲ್ಲ? ವಸು ಬಗ್ಗೆ ಅವ್ನಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನೀವು ನಿಮ್ ತಮ್ಮನ್ ಅಪಾರ್ಥ ಮಾಡ್ಕೊಂಡಿದ್ದೀರಾ ರೀ. ರಾಕಿ ಹಾಸ್ಟೆಲ್ಗೆ ಹೋಗ್ತೀನಿ ಅಂದಾಗ್ಲೇ ಅಭಿಗ್ ಕಾರಣ ಏನು ಅಂತ ಗೊತ್ತಾಗಿರುತ್ತೆ. ಆದ್ರೆ ಅಭಿ ಬೇಡ ಅಂದಿದ್ರೆ ಆ ಇಳೆ ಮನ್ಸಿಗೆ ನೋವಾಗ್ತಿತ್ತು. ಅದಕ್ಕೆ ಒಪ್ಕೊಂಡ. ಅಲ್ಲಿ ಮಮ್ಮಿನ ಬಿಟ್ಟಿರೋಕ್ಕಾಗಲ್ಲ ಅನ್ನೋ ಸತ್ಯ ರಾಕಿಗೆ ಅರ್ಥ ಆಗುತ್ತೆ. ಅದ್ ಅರ್ಥ ಆಗ್ಬೇಕಂತಾನೆ ಅಭಿ ರಾಕಿನ ಹಾಸ್ಟೆಲ್ಗೆ ಕಳ್ಸಿದಾನೆ. ಏನೋ ಪಾವನಿ, ರಾಕಿನ ನೋಡ್ತಿದ್ರೆ ವಾಪಸ್ ಬರೋ ತರ ಕಾಣ್ತಿರ್ಲಿಲ್ಲ. ಅವನಿಲ್ದೆ ಹೋದ್ರೆ ಅಮ್ಮ ಸಂತೋಷವಾಗಿರ್ತಾಳೆ ಅಂತ ಡಿಸೈಡ್ ಮಾಡಿದಾನೆ. ಅಮ್ಮಂಗೆ ತೊಂದರೆ ಆಗ್ತಿದೆ ಅಂತ ಅಪಾರ್ಥ ಮಾಡ್ಕೊಂಡಿದ್ದಾನೆ. ಅದ್ರ ಜೊತೆಗೇನೆ ನಮ್ಮಮ್ಮ ಮತ್ತೆ ಅತ್ತೆ ರಾಕಿ ಜೊತೆ ಹಾಗೆ ನಡ್ಕೋತಾ ಇದ್ದಾರೆ. ಪಾಪ ಆ ಎಳೆ ಜೀವಕ್ಕೆ ಎಷ್ಟು ನೋವಾಗಿರ್ಬೋದು ಪಾವನಿ. ನನ್ಗಂತೂ ತುಂಬಾ ಬೇಜಾರಾಯ್ತು. ಇದೆಲ್ಲ ನಿಮ್ ತಮ್ಮಂಗ ಅರ್ಥ ಆಗದೆ ಇರುತ್ತೇನ್ರಿ. ರಾಕಿ ತುಂಬಾ ದಿನ ಹಾಸ್ಟೆಲ್ ಅಲ್ಲಿ ಇರೋದಿಲ್ಲ. ರಾಕಿನ್ ಬಿಟ್ಟು ವಸುಗೂ ಇರಕ್ಕಾಗಲ್ಲ. ಆದಷ್ಟು ಬೇಗ ಆ ತಾಯಿ ಮಗ ಒಂದಾಗ್ಬೇಕು ಅಂತ ನಂಗಂತೂ ಆಸೆ ಇದೆ ರೀ. ನಿನ್ನ ಆಸೆ ಬೇಗ ಈಡೇರ್ಬೇಕು ಪಾವನಿ. ರಾಕಿ ಬೇಗ ವಾಪಸ್ ಬರ್ಬೇಕು. ಆಗ ಈ ಕೈಯಾರೆ ರಾಕಿನ ಹಾಸ್ಟೆಲ್ಗೆ ಸೇರಿಸಿದ ಪಾಪ ಕಳಿಯುತ್ತೆ. ಧೈರ್ಯವಾಗಿರು. ಇನ್ನು ರಾಖಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ? ಹೋಗಿ ಫ್ರೆಶ್ ಅಪ್ ಆಗಿ. ನಾನ್ ನಿಮ್ ತರ ಯಾವ್ದನ್ನು ಮರೆಯಕ್ಕಾಗಲ್ಲ ರೀ. ಅವನು ನನ್ ಮಗ. ನಾನು 9 ತಿಂಗಳು ಹೊತ್ತು ಹೆತ್ತಿರೋ ಮಗ.